ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಅಪರೂಪಕ್ಕೆ ಒಂದಿನ ರಜಾ ಸಿಕ್ಕಿತ್ತು. ಮನೇಲಿ ಇರೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಮನೇಲಿ ಇರ್ಲಿಕ್ಕೆ ಮನಸ್ಸಾಗಲಿಲ್ಲ. ಫ್ರೆಂಡ್ ಜೊತೆಲಿ ಟೆಂಪಲ್ ರೌಂಡ್ ಹೋಗೋಣ ಅಂಥೇಳಿ ಟೆಂಪಲ್ ರೌಂಡ್ ಹೋಗಿ ಬಂದೆ ಬೆಂಗಳೂರಲ್ಲಿ. ಅಣ್ಣಮ್ಮನ ದೇವಸ್ಥಾನ ನೋಡಿಕೊಂಡು ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬನಶಂಕರಿ ಅಮ್ಮನ ದರ್ಶನ ಮಾಡ್ಕೊಂಡು ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ. ಇವಾಗ ಏನಾಗುತ್ತೆ, ನಾವು ಆಫೀಸ್ ಹೋಗ್ತಾ ಇದ್ದಾಗ ಏನೂ ಗೊತ್ತಾಗಲ್ಲ ನಮಗೆ. ಆಫೀಸ್ ಹೋಗ್ತೀವಿ, ಬರ್ತೀವಿ, ಮಂತ್ಲಿ ಪೇಮೆಂಟ್ ಬರುತ್ತೆ, ಖರ್ಚು ಮಾಡ್ತೀವಿ. ಇಲ್ಲ ಗಂಡ ಕಮಿಟ್ಮೆಂಟ್ ಏನೋ ಇರುತ್ತೆ, ಅದಕ್ಕೆ ಖರ್ಚು ಮಾಡ್ಕೊಳ್ತೀವಿ. ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಾಗಲ್ಲ ನಮಗೆ. ಜನ ಹೆಂಗಿದ್ದಾರೆ, ಬಡತನ ಇದೆಯೋ, ಶ್ರೀಮಂತಿಕೆ ಇದೆಯೋ, ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಈ ಡ್ಯೂಟಿ ಬ್ಯುಸಿಲಿ ಹೊರಗಡೆ ಪ್ರಪಂಚದ ಅರಿವೇ ಇರಲ್ಲ. ಬಟ್ ಕೆಲವೊಬ್ರು ಏನು ಅಂದ್ಕೊಳ್ತಾರೆ, ಟಿಪ್ ಟಾಪಾಗಿ ರೆಡಿಯಾಗಿ ಹೋಗಿ ಡ್ಯೂಟಿ ಹೋಗಿ ಬಂದರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಜನ ಅಂದ್ಕೊಳ್ಳೋದು. ಬಟ್ ಪ್ರತಿಯೊಬ್ಬರಲ್ಲೂ ಕಷ್ಟ ಇರುತ್ತೆ. ನಾವು ಹೊರಗಡೆ ಹೋಗೋದಾಗ ಗೊತ್ತಾಗುತ್ತೆ. ಈ ತರಕಾರಿ ವ್ಯಾಪಾರ ಮಾಡೋರಾಗಲಿ, ಬೀದಿ ಬದಿ ವ್ಯಾಪಾರಿಗಳು, ಅದ್ರ ಜೊತೆಲಿ ಈ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು, ಅವರೆಲ್ಲ ಏನು ಗೊತ್ತಾ, ಜೀವನಕ್ಕೋಸ್ಕರ ಚಿಕ್ಕ ಚಿಕ್ಕ ಅಂಗಡಿಗಳು, ಇಲ್ಲ ಜೀವನ ಅವ್ರ ಹಿಂದೆ ಅವರು ಒಂದು ವ್ಯಾಪಾರ ಮಾಡ್ತಾರೆ, ಅಲ್ಲೊಂದು ನಿಂತ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹಿಂದೆ ಒಂದು ಕುಟುಂಬ ಇರುತ್ತೆ. ಅದನ್ನು ಸಾಕಬೇಕು ಅಂತಲೇ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ದುಡಿತಾರೆ. ನಾವೊಂದು ಇನ್ಸಿಡೆಂಟ್ ನೋಡಿದೆ ಇವತ್ತು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಒಬ್ಬರು ಭಿಕ್ಷುಕ ಕೂತಿದ್ರು ಅಲ್ಲಿ. ನಾನೊಂದು 4 ರೂಪಾಯಿ ಕೊಟ್ಟೆ ಅವರಿಗೆ, 4-5 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಒಂದು 10 ನಿಮಿಷ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದೆ, ನೋಡೋಣ ಅಂತ ಹೇಳಿ. ಏನು ಮಾಡ್ಕೊಂಡಿದ್ದೀರಾ, ಏನಕ್ಕೆ ಇಲ್ಲಿ ಬಂದಿರಾ? ಅವರು ತಮಿಳ್ನಾಡು ಕಡೆಯವರಂತೆ. ಇಲ್ಲಿ ಬಂದು ಅವರು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಯ್ತಂತೆ ಭಿಕ್ಷೆ ಬೇಡ್ತಿದ್ದು. ಭಿಕ್ಷೆ ಬೇಡ್ತಾ 20 ಇಯರ್ಸಲ್ಲಿ ಹೆಚ್ಚು ಕಮ್ಮಿ ಒಂದು ಸಣ್ಣ ಮನೆ ತೊಗೊಂಡಿದ್ದಾರೆ. ಅವರು ಬೆಂಗಳೂರಲ್ಲಿ ಮನೆ ತೊಗೊಂಡಿದ್ದಾರೆ, ಭಿಕ್ಷೆ ಬೇಡ್ತಿದ್ದಾರೆ. ಕಾಲು ಫ್ರ್ಯಾಕ್ಚರ್ ಆಗಿದೆ, ಒಂದು ಕಾಲು ಇಟ್ಕೊಂಡು ಒಂದು ಕಾಲು ತಟ್ಟೆ ಇಟ್ಕೊಂಡು ಮೆಜೆಸ್ಟಿಕಲ್ಲಿ ಭಿಕ್ಷೆ ಬೇಡ್ಕೊಂಡು ಕೂತಿದ್ದಾರೆ. ಅವ್ರು ಹೇಳ್ತಾರೆ, ಬೇರೆ ದಾರಿ ಕೆಲಸ ಯಾರೂ ಕೊಡಲಿಲ್ಲಮ್ಮ ನನಗೆ, ಏನು ಮಾಡೋದು, ಭಿಕ್ಷೆ ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ. ಏನು ಮಾಡ್ತೀರಾ ದುಡ್ಡೆಲ್ಲ ತಗೊಂಡೋಗಿ? ನನಗೂ ಒಂದು ಸಂಸಾರ ಇದೆ, ಮಕ್ಕಳಿದ್ದಾರೆ, ಮಗ ಓದ್ತಿದ್ದಾನೆ, ಮಗ MBA ಮಾಡ್ತಿದ್ದಾನಂತ. ಅವ್ರ ಮಗ ಓದ್ತಿದ್ದಾನೆ. ಅದಕ್ಕೋಸ್ಕರ ಮನೇಲಿ ಕೂತ್ಕೊಂಡಿದ್ರೆ ಬೈತಾರಂತೆ, ಈ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ, 1 ರೂಪಾಯಿ ದುಡಿಯಲ್ಲ ಅಂತ. ಮಗನ ಓದಿಸ್ತಿದ್ದಾರೆ ಇವರು, ಬಟ್ ಮಗ ಇವ್ರಿಗೆ ಬೈತಾನೆ. ಹೆಂಡತಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರಂತೆ. ಅಯ್ಯಪ್ಪ, ತಮಿಳ್ನಾಡಿನ ಬಂದು 20 ವರ್ಷ ಆಗಿ ಒಂದು 15 ಲಕ್ಷ ಕೊಟ್ಟು ಸೈಟ್ ತೊಗೊಂಡು, ಈ ಕಡೆ ಮಾಗಡಿ ಕಡೆಯಲ್ಲೂ ಸೈಟ್ ತೊಗೊಂಡು ಮನೆ ಮಾಡ್ಕೊಂಡಿದ್ದಾರೆ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರಂತೆ ನೋಡಿ. ಅಲ್ಲಿಂದ ಮಾಗಡಿ ಕಡೆಯಿಂದ ಬಂದು ಭಿಕ್ಷೆ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹೋಗಿ ದಿನಕ್ಕೆ ಏನಿಲ್ಲ ಅಂದರೂ ಒಂದು 300-400 ರೂಪಾಯಿ ಬರುತ್ತಂತ ಅವರಿಗೆ. ಅದು ಕಾಯಿನು ಅದು ಇದು ಸೇರಿ ಒಂದು 300 ರೂಪಾಯಿ ಅಂತೂ ಬಂದೇ ಬರುತ್ತಮ್ಮ ಬೆಳಗ್ಗೆಯಿಂದ ಸಂಜೆ ತನಕ. ಅದನ್ನು ತೊಗೊಂಡೋಗಿ ನನ್ನ ಜೀವನ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ತುಂಬ ಬೇಜಾರು ಅನ್ನಿಸ್ತು ಆವಾಗ. ಒಂದು ಕಡೆ ಖುಷಿ ಅನ್ನಿಸ್ತು, ಬಟ್ ಯಾವುದೋ ಒಂದು ರೂಪದಲ್ಲಿ ಅವ್ರ ಜೀವನ ಕಟ್ಕೊಂಡು ಮಗನ ಓದಿಸಿ ಅದ್ರ ಜೊತೇಲಿ ತಮ್ಮ ಜೀವನ ತಾವು ಮಾಡ್ಕೊಳ್ಬೇಕು ಅಂತೇಳಿ ಆ ಥರ ಜೀವನ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಜನಗಳು ಏನು ಗೊತ್ತಾ, ಟಾಪಿಕ್ ಇವಾಗ ತಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ತನಕ ಜಸ್ಟ್ ನಿಮಗೆ ಒಂದು ನಾಲೆಜಿಗೋಸ್ಕರ ನಾನು ಹೇಳಿದೆ, ಎಲ್ರಿಗೂ ಗೊತ್ತಿರೋದೆ ಅಂತ ಹೇಳಿ. ಬಟ್ ಇವಾಗ ಏನಾಗಿದೆ ಅಂದರೆ, ಕೈಯಲ್ಲಿ ಶಕ್ತಿ ಇರುತ್ತೆ, ಮನೆ ಕಡೆ ಎಜುಕೇಷನ್ ಕೊಡಿಸಿರ್ತಾರೆ. ಪ್ರತಿಯೊಂದು ವಿಧದಲ್ಲೂ ಅವರಿಗೆ ಎಜುಕೇಷನ್ ಆಗಲಿ, ಅವ್ರಿಗೆ ಬಟ್ಟೆ ವಸ್ತ್ರ, ಹೊರಗಡೆ ನಾಲೆಜು, ಸುತ್ತಾಡೋಕ್ಕೆ ಗಾಡಿ, ಅವ್ರಿಗೆ ಊಟದ ಕೊರತೆ ಇರಲ್ಲ. ಮಕ್ಕಳನ್ನ ಆ ಥರ ಬೆಳೆಸಿ ಅವರು ದೊಡ್ಡವ್ರನ್ನಾಗಿ ಮಾಡಿ, ಅವ್ರು ಓದಿ ಆದಮೇಲೆ ಒಂದು ಜಾಬ್ ಮಾಡಲಿ, ಜವಾಬ್ದಾರಿ ತೊಗೊಂಡು ಜಾಬ್ ಮಾಡಿಕೊಂಡು ಅವ್ರ ಸಂಸಾರ ಅವ್ರು ಕಟ್ಕೊಳ್ಳಿ, ಚೆನ್ನಾಗಿರಲಿ, ತಂದೆ ತಾಯಿಗೆ ಹೆಸರು ಕೊಡಲಿ ಅಂಥೇಳಿ ನಾವು ಮಕ್ಕಳನ್ನ ಓದಿಸಿರ್ತೀವಿ. ಮೇನ್ ರೀಸನ್ ಅದೇ ಅಲ್ವಾ. ಇವನ್ ನಮ್ಮನ್ನು ನೋಡ್ಕೊಳ್ಳೋದು ಬೇಡ, ಅವ್ರ ಸಂಸಾರ ಅವ್ರು ಕಟ್ಕೊಂಡ್ರೆ ಸಾಕು. ಇವನ್ ಮದುವೆ ಆಗ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಅದು. ಬಟ್ ಒಬ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಅವ್ರ ಕಡೆಯಿಂದ ಇವ್ರು ಕೆಟ್ಟದ್ದು ಅನ್ಸ್ಕೊಳ್ಬಾರ್ದು. ಅದಕ್ಕೋಸ್ಕರ ಆ ಥರ ಓದಿಸಿರ್ತೀವಿ. ಬಟ್ ಆದರೆ ಇವಾಗ ಹಂಗೆ ನಡೀತಾ ಇಲ್ಲ. ಮಕ್ಕಳು ಏನಾಗ್ತಾರೆ, ಓದೋ ಟೈಮಲ್ಲಿ ದುಡ್ಡು ಅಪ್ಪ ಅಮ್ಮ ಪ್ರತಿಯೊಂದು ಕೊಟ್ಟು ದೊಡ್ಡವ್ರು ಮಾಡಿರ್ತೀವಿ. ದೊಡ್ಡವ್ರು ಮಾಡಿ ಆದಮೇಲೆ ಇವ್ರು ಏನು ಮಾಡ್ತಾರೆ ಹೇಳಿ? ಬಟ್ ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಕೆಲವೊಬ್ರು. ಇವಾಗ ಎಕ್ಸಾಂಪಲ್ ಒಂದು 2-3 ಜನರನ್ನು ನೋಡಿದ್ದೀನಿ ನಾನು ಹೊರಗಡೆ. ಬಟ್ ಆ ಭಿಕ್ಷುಕನ ಪಕ್ಕದಲ್ಲಿ ಇನ್ನೊಬ್ಬನು ಕೂತಿದ್ದ, ಚೆನ್ನಾಗಿ ಓದಿದ್ದಾರೆ, ಕೆಲಸಕ್ಕೆ ಹೋಗಲ್ವಂತೆ. ಡೈಲಿ ಅದೇ ರೋಡಲ್ಲಿ ಸುತ್ಕೊಂಡು ಸುಮ್ಮನೆ ಬೆಳಗ್ಗೆ ಬಂದು ಅಲ್ಲೇ ಒಂದು 15 ರೂಪಾಯಿ ಕೊಟ್ಟು ಅಪ್ಪ ಅಮ್ಮನ ದುಡ್ಡಲ್ಲಿ ತಿನ್ಕೊಂಡು ತಿರ್ಗಾಡ್ಕೊಂಡು ಸಂಜೆ ಹೋಗ್ತಾನಂತೆ. ಅವನಿಗೆ ಕೆಲಸನೇ ಇಲ್ಲ, ಅದೇ ಮಾಡೋದಂತೆ. ಅದನ್ನು ನೋಡಿ ಬೇಜಾರಾಯಿತು. ಆ ಭಿಕ್ಷುಕನೇ ಹೇಳ್ತಾ ಇದ್ದ, ನಾನು ಭಿಕ್ಷೆ ಬೇಡ್ತೀನಮ್ಮ, ನನ್ನ ಕೈಯಲ್ಲೇ ಇಸ್ಕೊಂಡು ತಿಂತಾನೆ ಅವನಿಗೆ ದುಡಿಯೋ ಶಕ್ತಿ ಇದೆ, ಅಷ್ಟೆಲ್ಲ ಮಾಡ್ಕೊಂಡಿದ್ದಾನೆ, ಕೆಲಸಕ್ಕೆ ಹೋಗಂದ್ರೆ ಸೋಮಾರಿತಾನ ಅಂತೆ. ಬೆಳಗ್ಗೆ ಮನೆಯಿಂದ ಬರ್ತಾನಂತೆ, ಕೆಲಸಕ್ಕೆ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತೀನಿ ಅಂಥೇಳಿ ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ ಇಳ್ಕೊಂಡು ಅಲ್ಲಿ ಕೂತ್ಕೊಂಡು ಸಂಜೆ ತನಕ ಟೈಮ್ ಪಾಸ್ ಮಾಡಿ ಸುಮ್ಮನೆ ಮೊಬೈಲಲ್ಲಿ ಆಟ ಆಡ್ಕೊಂಡು ಗೇಮ್ ಆಡ್ಕೊಂಡು ಹೋಗ್ತಾನಂತೆ. ಬೆಡ್ಸ್ ಕಟ್ಕೊಂಡು ಏನೋ ಗೇಮ್ ಆಡ್ತಾನೆ ಅಂತ ಆ ಭಿಕ್ಷುಕರೇ ಹೇಳ್ತಾ ಇದ್ರು ನನಗೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಎಲ್ಲ ಪೇರೆಂಟ್ಸಿಗೂ ಹೇಳೋದೊಂದೇ, ಬಟ್ ಮಕ್ಕಳಿಗೆ ನೀವು ಎಜುಕೇಷನ್ ಜೊತೆಲಿ ಒಂದು ಸಂಸ್ಕಾರ ಕೊಡಿ. ಸಂಸ್ಕಾರ ಅಂದರೆ ಏನು ಗೊತ್ತಾ, ಅವ್ರು ಏನಾದ್ರು ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಮನವರಿಕೆ ಆದಾಗ, ಬಟ್ ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದರು, ನಿಮ್ಮ ಕಡೆ ಒಬ್ಬರು ಗುರುಗಳಂತ ಇರ್ತಾರೆ, ಇಲ್ಲ ಮನೇಲಿ ಸೀನಿಯರ್ ಅಂತ ಇರ್ತಾರೆ, ಬಟ್ ಅವ್ರ ಮಾತು ಯಾರು ಕೇಳ್ತಾರೆ ಅಂಥವ್ರ ಹತ್ರ ಬುದ್ಧಿ ಹೇಳಿಸಿ. ಇಲ್ಲ ಬೈ ಚಾನ್ಸ್ ಬುದ್ಧಿ ಕಲೀಲಿಲ್ಲ ಅಂದಾಗ ಅವ್ರನ್ನೇ ಕೂರಿಸ್ಕೊಂಡು ಹೇಳಕ್ಕೆ ಹೇಳಿ, ಚೇಂಜ್ ಆಗ್ಬೋದು. ಆಲ್ಮೋಸ್ಟ್ ಗುರುಗಳ ಕಡೆ ಹೋದಾಗ ಯಾರಾದರೂ ನಿಮ್ಮ ಕುಲಗುರುಗಳು ಧರ್ಮಗುರುಗಳು ಅಂತ ಯಾರಾದರೂ ಇದ್ದರೆ ಅಂಥವ್ರ ಕಡೆಯಿಂದ ಹೇಳಿಸಿ, ಮಕ್ಕಳು ಆಲ್ಮೋಸ್ಟ್ ಚೇಂಜ್ ಆಗ್ತಾರೆ.
ಬಟ್ ಏನಾಗುತ್ತೆ ಗೊತ್ತಾ, ಅವ್ರ ಜೀವನ ನಾವು ಇವಾಗ ಸರಿ ಮಾಡಲಿಲ್ಲ ನೆಕ್ಸ್ಟ್ ಸರಿ ಆಗಲ್ಲ. ಅವ್ರ ಜೀವನ ಹಾಗೆ ಹೋಗೋದು. ಮನುಷ್ಯ ಆಗಿ ಹುಟ್ಟಿ ವೇಸ್ಟ್ ಅಲ್ವಾ? ಆ ಥರ ಆಗಬಾರ್ದಲ್ವ? ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ. ಆ ಥರ ಯಾರಾದರೂ ನಿಮ್ಮ ಮಕ್ಕಳೇ ಅಂತ ಅಲ್ಲ, ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಗೆ ಹತ್ತಿರದವ್ರು ಯಾರಾದರೂ ಆ ಥರ ಇದ್ದಾಗ ಆ ಥರದ್ದು ಒಂದು ಸ್ವಲ್ಪ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲರಲ್ಲೂ. ಅದ್ರ ಜೊತೆಯಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕಣ್ಣೆದುರುಗಡೆ ನಾನು ಇದನ್ನು ಉಪದೇಶ ಕೊಟ್ಟಿರೋದು. ರೀಸೆಂಟಾಗಿ ನಂಗೆ ಗೊತ್ತಿರೋರು ಒಬ್ಬರು ಬಂದಿದ್ದರು. ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಮಗ ಸೆಕೆಂಡ್ PU ಈ ವರ್ಷ. ಸೆಕೆಂಡ್ PU ಆದಮೇಲೆ ಏನು ಓದ್ತೀಯ ಅಂತ ನಾನು ಕೇಳಿದೆ. ಗೊತ್ತಿಲ್ಲ ಅಂತ ನಾನು. ಸೆಕೆಂಡ್ PU ಒಳ್ಳೆ ಕಾಲೇಜಲ್ಲಿ ಓದ್ತಿದ್ದಾನೆ. ಜೈನ್ ಕಾಲೇಜೇ ಯಾವುದ್ರಲ್ಲೋ ಸೀಟ್ ಸಿಕ್ಕಿದೆ. ಅವರು ಇನ್ಫ್ಲೂಯೆನ್ಸ್ ಮೇಲೆ ಸೀಟ್ ಕೊಡಿಸಿರೋದು ಪಾಪ. ಏನೋ ಒಂದು ಅಪ್ಪ ಅಮ್ಮ ಮಗ ಚೆನ್ನಾಗಿ ಓದಲಿ ಅಂಥೇಳಿ. ಅವ್ನು ನೋಡಿದರೆ ನಾನು ನೋಡೋಣ ಅಂತ ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದೆ. ಆಮೇಲೆ ಅವನಿಗೆ ದೇವ್ರ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸೈಡಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಾರೆ. ತಾಯಿ ಒತ್ಕೊಳ್ಳುತ್ತೆ ಪಾಪ. ಚೆನ್ನಾಗಿದ್ದಾರೆ, ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಈ ಮಗನ ಸಲುವಾಗಿ ಹೊತ್ಕೊಂಡು ಬೇಜಾರು ಮಾಡ್ತಾಯಿದ್ದೆ, ತುಂಬ ಬೇಜಾರು ಮಾಡ್ತಾಯಿದ್ದೆ. ನಿಜವಾಗ್ಲೂ ಮನಸ್ಸಿಗೆ ಹೊಟ್ಟೆ ನೋವಾಗುತ್ತೆ, ಹೊಟ್ಟೆ ಉರಿಯುತ್ತೆ. ಮಕ್ಕಳನ್ನೆಲ್ಲ ಒಂದು ಹೊತ್ತು ಹೆತ್ತಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ನಾವು ಹೊತ್ತು ಎತ್ತು ಬೆಳೆಸೋಕ್ಕೆ ಎಷ್ಟು ಒದ್ದಾಡಿರ್ತೀವಿ ಅಂದರೆ ಆ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ಗಂಡು ಮಕ್ಕಳಿಗೆ ಅವ್ರ ಮದುವೆ ಆಗಿ ಅವ್ರ ಹೆಂಡ್ತಿಗೆ ಮಗು ಆದಾಗ ಅವ್ರಿಗೆ ಅರಿವಾಗುತ್ತೆ. ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಒದ್ದಾಡಿದ್ರಲ್ಲ, ಆವಾಗ ನನಗೆ ತಪ್ಪು ಮಾಡಿದ್ದಾಗ ತಪ್ಪು ಅಂತ ಹೇಳ್ತಿದ್ರಲ್ವ ಅಂಥೇಳಿ ಅವಾಗ ಅರಿವಾಗುತ್ತೆ. ಎಲ್ರಿಗೂ ಅಲ್ಲ, ಕೆಲವೊಬ್ರಿಗೆ ಅರಿವಾಗೋರಿಗೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಫ್ಯಾಮಿಲೀಲಿ ಯಾರೇ ಆಗಲಿ, ಯಾರೇ ಏನಾದ್ರು ತೊಂದರೆಯಲ್ಲಿ ಸಿಕ್ಕಾಕ್ಕೊಳ್ಳಿ, ಇಲ್ಲ ಅಂದರೆ ಎಜುಕೇಷನ್ ಬೇಸ್ ಆಗಲಿ, ಇಲ್ಲ ಓದಲಿಲ್ಲ, ಇಲ್ಲ ಮಂಡಾಟ ಮಾಡ್ತಾರೆ, ತಂದೆ ತಾಯಿಗೆ ಅಪೋಸ್ ಆಗಿರ್ತಾರೆ, ಆ ಥರದವ್ರನ್ನೆಲ್ಲ ಒಂದು ಸ್ವಲ್ಪ ದಯವಿಟ್ಟು ಹೇಳ್ತೀನಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಬಟ್ ನಿಮ್ಮ ಫ್ಯಾಮಿಲಿ ಅಂತ ಅಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ಲು, ಸರೌಂಡಿಂಗ್ ಯಾರೇ ಗೊತ್ತಿರೋರಿದ್ರು ಆಲ್ಮೋಸ್ಟ್ ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅವರಿಗೆ ನೀವು ಮಾತಲ್ಲಿ ಚೇಂಜ್ ಮಾಡೋದಾಗಲಿ, ಫೈನಾನ್ಷಿಯಲಿ ಏನಾದ್ರು ನಿಮ್ಮ ಕಡೆಯಿಂದ ಸಪೋರ್ಟ್ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಏನಾದ್ರು ಒಂದು ಸಪೋರ್ಟಿವ್ ಆಗಿ ಮಾತಾಡೋದಾಗಲಿ, ಆ ಥರದ್ದು ಏನಾದ್ರು ಒಂದು ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನನ್ನ ಮೆಂಟಾಲಿಟಿ ಹಾಗೆ ಇದೆ. ಬಟ್ ಯಾರೇ ಪ್ರಾಬ್ಲಮಲ್ಲಿದ್ದರೂ ಅದಕ್ಕೆ ಸಪೋರ್ಟಿವ್ ಒಂದು ಪಾಸಿಟಿವ್ ಆಗಿ ಏನಾದ್ರು ಒಂದು ಮೆಸೇಜ್ ಕೊಟ್ಟಾಗ ಆಲ್ಮೋಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಒಂದು 30% ಇರುತ್ತೆ. ಅದನ್ನು ಎಲ್ಲರೂ ಮಾಡಿ ಅಂತ ಹೇಳೋದು. ಬಟ್ ಅವ್ರು ಕೆಳಗಡೆ ಬಿದ್ದಾಗ ಹಾಳಾಗಲಿ ಅಂತ ಹೇಳಿ ನೀವು ಯಾವತ್ತೂ ಅವ್ರು ಹಾಳಾಗಲಿ, ಹಿಂಗೆ ಹೋಗಲಿ ಅಂತ ಆ ಥರ ಖುಷಿ ಪಡಬೇಡಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಅವರು ಒಂದು ಸ್ವಲ್ಪ ಮೇಲೆ ಬರಲಿ, ಅವರಿಗೂ ಯಾವುದೋ ಒಂದು ಅವಕಾಶ ದೇವರು ಯಾವುದೋ ಒಂದು ರೂಪದಲ್ಲಿ ಅವ್ರು ನಂಗೆ ಮಾಡಿರ್ತಾನೆ. ಇಲ್ಲ ನಿಮ್ಮ ಮಾತಿನಿಂದ ಅವ್ರು ಆಲ್ಮೋಸ್ಟ್ ಚೇಂಜ್ ಆಗೋಂಥದ್ದು ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳೋದು. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ ಒಬ್ರು ಹಿಂಗೇ ಡೈವರ್ಸ್ ಲೆವೆಲಿಗೆ ಹೋಗಿತ್ತು. ಅವಳು ತುಂಬ ಚೆನ್ನಾಗಿದ್ರು. ಅದು ಏನಾಯಿತು ಅವರಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಲೇ ಗೊತ್ತಿಲ್ಲ. ಡೈವರ್ಸ್ ಲೆವೆಲಿಗೆ ಹೋಗಿದ್ದನ್ನ ಆಲ್ಮೋಸ್ಟ್ ನನ್ನ ಮಾತಿಂದ ಚೇಂಜ್ ಆಗಿದ್ದಾರೆ ಅವರು. ನನ್ನ ಮಾತಿಂದ ತುಂಬ ಚೇಂಜ್. ಅವಳಿಗೆ ಕರೆದು ಒಂದೇ ಹೇಳಿದ್ದು ನಾನು, ನೀನು ಬೈ ಚಾನ್ಸ್ ನೀನು ಗಂಡನ ಬಿಟ್ಟು ಹೋದೆ ಅಂದರೆ ನಿನ್ನ ಅಪ್ಪ ಅಮ್ಮನ ಮರ್ಯಾದೆ ಎಲ್ಲಿ ಹೋಗುತ್ತೆ? ಅವ್ರು ಕಷ್ಟ ಬಿದ್ದು ಮದುವೆ ಮಾಡಿದಾರಲ್ವ, ನಿನ್ನ ಅಪ್ಪ ಅಮ್ಮನ ಯಾವ ಸ್ಥಾನದಲ್ಲಿ ನೀನು ನೋಡ್ತೀಯಾ? ನೂರಾರು ಜನ ಮಾತಾಡ್ತಾರೆ, ಅವ್ರಿಗೆ ಆನ್ಸರೇಬಲ್ ನೀನು ಆಗಿರ್ತೀಯ. ಇಷ್ಟೇ ಮಾತು ಹೇಳಿದ್ದೆ ಅವಳಿಗೆ ನಾನು. ಇದಕ್ಕೂ ಮೀರಿ ನಿನಗೆ ಬಿಟ್ಟಿದ್ದು, ನೀನು ಬಂದು ನಿನ್ನ ಗಂಡನ ಜೊತೆಲೂ ಇರ್ಬೋದು, ಇಲ್ಲಾಂದರೆ ಎಲ್ಲರೂ ಇರ್ಬೋದು ಅಂತ ನಾನು ಹೇಳಿದೆ. ಬಟ್ ಅವಳು ಅಷ್ಟೇ ಅದೊಂದೇ ಮಾತು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಇವಾಗ ತುಂಬ ಚೆನ್ನಾಗಿದ್ದಾರೆ. ಗಂಡ ಹೆಂಡತಿ ಜೊತೆಯಲ್ಲೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಮಕ್ಕಳನ್ನ ಓದಿಸ್ಕೊಂಡು ಅದೇ ಥರ ನಿಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ. ಬಟ್ ದುಡ್ಡಿಂದೇ ಅಂತ ಅಲ್ಲ, ಮಾತಲ್ಲೂ ಕೆಲವೊಬ್ರನ್ನ ಚೇಂಜ್ ಮಾಡ್ಬೋದು ಅಲ್ವಾ? ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ನಮಸ್ತೆ.